ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವದ್ಭಕ್ತಿಯ ಹೆಚ್ಚುಗಾರಿಕೆ ಎಂಬ ವಿಷಯದ ಕುರಿತಾದ 68ನೆಯ ಉಪನ್ಯಾಸಕ್ಕೆ ಸ್ವಾಗತ. ನನ್ನನ್ನು ಶರಣು ಹೊಕ್ಕ ಪಾಪಿಗಳನ್ನೂ ನಾನು ರಕ್ಷಿಸುತ್ತೇನೆ. ಹೀಗಿರುವಲ್ಲಿ ನನ್ನ ಭಕ್ತರಾದ ರಾಜರ್ಷಿಗಳು, ಪುಣ್ಯಕರ್ಮಿಗಳಾದ ಬ್ರಾಹ್ಮಣರು ಸದ್ಗತಿಯನ್ನೇ ಪಡೆಯುತ್ತಾರೆ ಎಂಬುದನ್ನು ಹೇಳುವುದೇನು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ. ಪಾಪವನ್ನು ಮಾಡುವುದಕ್ಕೆ ಅವಕಾಶವು ಹೆಚ್ಚಾಗಿರುವವರೂ ಕೂಡ ಭಗವಂತನ ಕಡೆಗೆ ತಿರುಗಿದರೆ ಅವರಿಗೂ ಪರಗತಿಯಾಗುವುದು ಎಂಬುದು ಈಗಿನ ಕಾಲದಲ್ಲಿ ನಮಗೆಲ್ಲರಿಗೂ ಭರವಸೆಯನ್ನು ಕೊಡುವ ವಾಗ್ದಾನವಾಗಿರುತ್ತದೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ಸನಾತನ ಧರ್ಮವು ಉಚ್ಚ ಸ್ಥಿತಿಯಲ್ಲಿತ್ತು. ಹಾಗೆ ಧರ್ಮವನ್ನು ಕಾಪಾಡುವುದಕ್ಕೆಂದು ಕಂಕಣಬದ್ಧರಾಗಿದ್ದ ಭಕ್ತ ಶ್ರೇಷ್ಠರಾದ ರಾಜರ್ಷಿಗಳು ಇರುತ್ತಿದ್ದರು. ಅವರ ಆಶ್ರಯದಲ್ಲಿ ಇದ್ದುಕೊಂಡು ಸತ್ಕರ್ಮಾನುಷ್ಠಾನವನ್ನು ಮಾಡುತ್ತಿದ್ದ ಬ್ರಾಹ್ಮಣವರಿಯರು ಇರುತ್ತಿದ್ದರು. ಸನಾತನ ಧರ್ಮಿಗಳು ಮಾತ್ರವೇ ಇದ್ದ ಆ ಕಾಲದಲ್ಲಿ ವರ್ಣಾಶ್ರಮ ಧರ್ಮಗಳು, ಭಗವಂತನ ಆರಾಧನೆಯು ಸಲೀಸಾಗಿ ನಡೆಯುತ್ತಿತ್ತು. ಆದರೆ ಈಗ ಕಾಲವು ತೀರಾ ವ್ಯತ್ಯಸ್ತವಾಗಿರುತ್ತದೆ. ವಿಧರ್ಮೀಯರು, ಅಧರ್ಮಿಗಳು ಹೆಚ್ಚುತ್ತಿರುವ ಈ ಕಾಲದಲ್ಲಿ ರಾಜರುಗಳಿಗೆ ತಮ್ಮ ಧರ್ಮವನ್ನು ಕಾಪಾಡಿಕೊಂಡು ಬರುವುದರಲ್ಲಿ ಅಸಾಧಾರಣವಾದ ಆಸಕ್ತಿಯುಂಟಾಗಲು ಕಾರಣವಿಲ್ಲ. ಕರ್ಮಾನುಷ್ಠಾನವನ್ನೇ ಮಾಡಿಕೊಂಡಿದ್ದರೂ ಜೀವನವು ಸಾಗುವುದೆಂಬ ಭರವಸೆಯು ಹಾರಿ ಹೋಗಿರುವುದರಿಂದ ಧರ್ಮ ಪರಾಯಣರಾಗಿರುವ ಬ್ರಾಹ್ಮಣರ ಸಂಖ್ಯೆಯು ತೀರಾ ಇಲ್ಲವೇನೋ ಎಂಬಷ್ಟು ಕಡಿಮೆಯಾಗಿರುತ್ತದೆ. ಕಲಿಯ ಅಭಿವೃದ್ಧಿಯಿಂದ ಧರ್ಮವು ಬಹಳ ಹ್ರಾಸವಾಗಿರುತ್ತದೆ. ಈಗ ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಧರ್ಮವನ್ನು ಕಾಪಾಡಿಕೊಳ್ಳುವುದು ಕಡು ಕಷ್ಟವಾಗಿರುತ್ತದೆ. ಹೀಗಿರುವುದರಿಂದ ಈಗ ಎಲ್ಲರಿಗೂ ಇಹ ಜೀವನವು ಹೇಗೆ ಸಾಗಿಯಿತೋ ಹಾಗೆ ಬುದ್ಧಿಯನ್ನು ಓಡಿಸುವ ಸನ್ನಿವೇಶವು ಒದಗಿರುತ್ತದೆ. ಆದ್ದರಿಂದ ಈಗ ಪಾಪವನ್ನು ಮಾಡದೆ ವ್ಯವಹಾರವನ್ನು ಮಾಡುತ್ತೇವೆಂದು ಯಾರು ಎದೆ ತಟ್ಟಿಕೊಳ್ಳುವ ಹಾಗಿಲ್ಲ. ಆದ್ದರಿಂದ ನಾವೆಲ್ಲರೂ ಪಾಪೋಹಂ ಪಾಪಕರ್ಮಾಹಂ ಎಂದು ಭಗವಂತನಿಗೆ ಶರಣು ಹೋಗಬೇಕಾಗುತ್ತದೆ. ಹಾಗಾದರೆ ಹಾಗಾದರೆ ಮಾತ್ರ ನಾವು ಉದ್ಧಾರವಾಗಬಹುದು. ಇನ್ನು ಒಳಹೊಕ್ಕು ನೋಡಿದರೆ ಭಗವಂತನ ಚಿಂತೆಯನ್ನು ಬಿಟ್ಟು ವಿಮುಖರಾಗುವುದಕ್ಕಿಂತ ಬೇರೆಯ ಪಾಪವೇ ಇಲ್ಲ. ನಾವು ಮಾಡುವ ಪಾಪ ಕೃತ್ಯಗಳಿಗೆಲ್ಲ ಅದೇ ಮೂಲವು. ಒಂದು ಮುಹೂರ್ತವು ಅಥವಾ ಮುಹೂರ್ತವೇಕೆ, ಕ್ಷಣವಾದರೂ ಭಗವಂತನ ಚಿಂತೆ ಇಲ್ಲದಿದ್ದರೆ ಮನಸ್ಸಿನ ವಿಕ್ರಿಯೆಯಾಗುವುದಕ್ಕೂ ಪಾಪ ಕರ್ಮದ ಕಡೆಗೆ ಮನಸ್ಸು ಒಲಿಯುವುದಕ್ಕೂ ಅದೇ ಕಾರಣವಾಗುವುದು ಎಂದು ದೊಡ್ಡವರು ಹೇಳುತ್ತಾರೆ. ಪಾಪದಿಂದಲೇ ಸರ್ವ ಅನರ್ಥಗಳು, ಸರ್ವ ದುಃಖಗಳು ಉಂಟಾಗುವವು. ಆದ್ದರಿಂದ ಭಗವಂತನು ಮಾಡಿರುವ ಈ ಉಪದೇಶವು ನಮಗೆ ಬಹಳ ಹಿತಕರವಾದದ್ದು. ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವಮಾಂ. ಈ ಲೋಕವು ಅನಿತ್ಯವಾದದ್ದು, ಅಸುಖವಾದದ್ದು. ಆದ್ದರಿಂದ ನನ್ನನ್ನೇ ಭಜಿಸು ಎಂದು ಭಗವಂತನು ಹೇಳಿರುತ್ತಾನೆ. ಸಂಸಾರವು ಅನಿತ್ಯವು, ದುಃಖಮಯವಾದದ್ದು ಎಂಬ ಅಶುಭ ದೃಷ್ಟಿಯನ್ನೇ ಹಿಂದೂಗಳು ಅವಲಂಬಿಸಿರುತ್ತಾರೆ ಎಂದು ಪಶ್ಚಿಮ ದೇಶದವರು ನಮ್ಮನ್ನು ಹಳೆಯುತ್ತಾರೆ. ಆದರೆ ಅವರಿಗೆ ನಮ್ಮ ದೃಷ್ಟಿಕೋನದ ಪ್ರಯೋಜನವು ತಿಳಿಯದು. ನಮ್ಮ ಋಷಿಗಳು ಮಾಡಿರುವ ಘನವಾದ ಉಪದೇಶದ ಆಳವನ್ನೂ ಅವರು ಅರಿಯರು. ನಮ್ಮ ಶರೀರವು ಅನಿತ್ಯವೆಂಬುದನ್ನು ಯಾರಿಗೂ ಹೇಳಿಕೊಡಬೇಕಾದದ್ದು ಇರುವುದಿಲ್ಲ. ಕೆಲವು ವರ್ಷಗಳ ಹಿಂದೆ
ನಮ್ಮ ಕಣ್ಣ ಮುಂದೆ ಇದ್ದವರು ನಮ್ಮ ನಮ್ಮ ಹಿರಿಯರು ಬಾಳಿ ಬದುಕಿ ಸುಖ ದುಃಖಗಳನ್ನು ಅನುಭವಿಸಿ ಅದೃಶ್ಯರಾದರೆಂದು ಹೇಳುತ್ತಿದ್ದರು. ಈಗ ಅವರೇ ಇಲ್ಲ. ಮುಂದೆ ನಾವು ಈ ಲೋಕವನ್ನು ಬಿಡಬೇಕಾಗುವುದೆಂಬುದು ಅಷ್ಟೇ ನಿಶ್ಚಯವಾಗಿರುತ್ತದೆ. ಎಲ್ಲವೂ ಮಾರ್ಪಡುತ್ತಿದ್ದು ಕೊನೆಗೆ ಒಂದಲ್ಲದಿದ್ದರೆ ಒಂದು ದಿವಸದಲ್ಲಿ ಕಣ್ಮರೆಯಾಗುವುದು ಕಡು ಖಂಡಿತ. ಆದರೆ ಈ ಲೋಕವೆಲ್ಲವೂ ಅಸುಖವಾದದ್ದೇ. ಇದರಲ್ಲಿ ಸುಖವು ನಮಗೆ ಕಾಣುತ್ತಿಲ್ಲವೇ? ಅದನ್ನು ಅಲ್ಲಗಳೆಯುವುದು ಹೇಗೆ ಎಂದು ಯಾರಿಗಾದರೂ ಶಂಕೆಯು ಬರುವುದು ಸ್ವಾಭಾವಿಕವಾಗಿದೆ. ನಿಜ, ಇಲ್ಲಿ ಸುಖವೂ ಇದೆ. ಆದರೆ ಇಲ್ಲಿರುವ ದುಃಖಗಳು ಆ ಸುಖವನ್ನು ಲೆಕ್ಕಕ್ಕೆ ತರುವುದಕ್ಕೆ ಅವಕಾಶವನ್ನು ಕೊಡುವಂತಿಲ್ಲ. ಈಗ ಸುಖ ಸಾಧನವೆಂದು ತೋರುತ್ತಿರುವ ಭೋಗಗಳೇ ಮುಂದೆ ದಿಕ್ಕು ಸಾಧನವಾಗುವವು ಎಂಬುದನ್ನು ಮನದಂದರೆ ಈ ತೋರಿ ಹಾರುವ ಸುಖವನ್ನು ನೆಚ್ಚಿರುವುದಕ್ಕೆ ಯಾರಿಗೂ ಮನಸ್ಸು ಬರುವುದಿಲ್ಲ. ಒಂದು ವೇಳೆ ಇದು ನಿಜವಾದ ಸುಖವೇ ಆಗಿರಲಿ, ಆದರೆ ಜ್ಞಾನಿಗಳು ಉಪದೇಶಿಸುವ ದುಃಖದ ಸಂಪರ್ಕವಿಲ್ಲದ ನಿತ್ಯಾನಂದ ರೂಪವಾದ ಪರಮ ಪುರುಷಾರ್ಥಕ್ಕೆ ಹೋಲಿಸಿದರೆ ಇದು ದುಃಖವಲ್ಲದೆ ಮತ್ತೇನಾಗುವುದು? ಆದ್ದರಿಂದ ಈ ತತ್ವವನ್ನು ಅರಿತುಕೊಂಡಿರುವ ವಿವೇಕಿಗಳು ಈ ಅನಿತ್ಯವಾದ ಅಸುಖವಾದ ಲೋಕವನ್ನು, ಈ ಮನುಷ್ಯ ಜನ್ಮವನ್ನು ಹೊಂದಿರುವ ಕಾರಣದಿಂದ ಬೇಗನೆ ಭಗವಂತನಿಗೆ ಶರಣು ಹೋಗಬೇಕು. ಆತನನ್ನೇ ಸತತವಾಗಿ ಭಜಿಸಿ ನಿತ್ಯಾನಂದ ರೂಪವಾದ ಪರಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಹವಣಿಸಬೇಕು. ಇದು ಎಲ್ಲರಿಗೂ ಸಾಧ್ಯ. ಆದ್ದರಿಂದ ಎಷ್ಟು ಬೇಗನೆ ಆ ಕಾರ್ಯವನ್ನು ಕೈಗೊಂಡರೆ ಅಷ್ಟು ಒಳ್ಳೆಯದು. ಒಂದು ದೋಣಿಯಲ್ಲಿ ಕುಳಿತು ಪೂರ್ಣ ಪ್ರವಾಹದ ಒಂದು ನದಿಯನ್ನು ದಾಟುವುದಕ್ಕೆ ನಾವು ಹೊರಟಿರುತ್ತೇವೆಂದು ಇಟ್ಟುಕೊಳ್ಳಿರಿ. ಗಾಳಿಯು ಬಲವಾಗಿ ಬೀಸುತ್ತದೆ. ನದಿಯ ಸೆಳವು ಜೋರಾಗಿದೆ. ಪ್ರವಾಹವು ಇನ್ನೂ ಹೆಚ್ಚಾಗುವ ಸಂಭವವಿದೆ. ದೋಣಿಯಲ್ಲಿ ಒಂದು ರಂಧ್ರವೂ ಇದೆ. ಅದಕ್ಕೆ ಮೇಣವನ್ನು ಅಥವಾ ಮತ್ತೇನನ್ನೋ ಹಾಕಿ ಬಲವಾಗಿ ಮುಚ್ಚಿರುತ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ದೋಣಿಯ ಮೇಲು ಮೈಯಲ್ಲಿ ಬರೆದಿರಬಹುದಾದ ಬಣ್ಣದ ಚಿತ್ರಗಳನ್ನು ನೋಡಿ ತಲೆದೂಗುತ್ತಾ ಕುಳಿತಿರುವುದು ಒಳ್ಳೆಯದೋ, ಅಥವಾ ದೋಣಿಯವನನ್ನು ಬೇಗ ಬೇಗನೆ ಕಡೆಹಾಯಿಸೆಂದು ಕೇಳಿಕೊಳ್ಳುವುದು ಒಳ್ಳೆಯದೋ? ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಕ್ಕೆ ಯಾರಿಗೂ ತಡವಾಗುವುದಿಲ್ಲ. ಮೊದಲು ನದಿಯನ್ನು ದಾಟಬೇಕು. ಚಿತ್ರವನ್ನು ಮೆಚ್ಚಿ ಕೊಂಡಾಡುತ್ತಾ ಕೂಡುವುದು ಈ ಸಮಯದಲ್ಲಿ ಎಂದಿಗೂ ತರವಲ್ಲ ಎಂದು ಯಾರಾದರೂ ತಾನೇ ಹೇಳಿಬಿಡುತ್ತಾರೆ ಅಲ್ಲವೇ? ಇದರಂತೆ ಈ ನಮ್ಮ ಶರೀರವು ಸಂಸಾರ ನದಿಯನ್ನು ದಾಟುವುದಕ್ಕೆ ಸಿಕ್ಕಿರುವ ಒಂದು ದೊಡ್ಡ ದೋಣಿಯು. ದೋಣಿಯಲ್ಲಿ ಕುಳಿತಿರುವಾಗ ನಮಗೆ ಕೆಲವು ವಿಷಯ ಸುಖಗಳು ಸಿಕ್ಕುವುದೇನೋ ನಿಜ. ಆದರೆ ಅನಿತ್ಯವಾದ ಈ ಶರೀರವನ್ನು ನೆಚ್ಚಿಕೊಂಡು ಆ ಸುಖದ ಚೂರುಗಳಿಗೆ ಬಾಯಿ ನೀರು ಕರೆಯುತ್ತಾ ಕುಳಿತುಕೊಳ್ಳುವುದು ಸರಿಯಾದೀತೆ? ಎಂದಿಗೂ ಇಲ್ಲ. ಇದು ಭಗವಂತನನ್ನು ಮುಟ್ಟುವುದಕ್ಕೆ ಒಂದು ಸಾಧನ ಎಂಬುದನ್ನು ನೆನಪಿಗೆ ತಂದು ಕೂಡಲೇ ಭಗವಂತನನ್ನು ಭಜಿಸುವುದಕ್ಕೆ ಮೊದಲು ಮಾಡಬೇಕು. ವ್ಯಾಸರು ಹೇಳಿರುವಂತೆ ಮೃತ್ಯುವು ಹೆಡತಲೆಯಲ್ಲೇ ಕಾದಿರುವನೆಂದು ತಿಳಿದು ಈಗಲೇ ಆ ಕೆಲಸಕ್ಕೆ ಕೈ ಹಾಕಿ ಬಿಡಬೇಕು. ಮನುಷ್ಯ ಜನ್ಮವು ಮತ್ತೆ ದೊರೆಯುವುದೆಂಬ ಭರವಸೆಯು ಎಲ್ಲರಿಗೂ ಇಲ್ಲ. ಹೇಗೆ ಭಜಿಸಬೇಕು ಎಂದರೆ ಮನ್ಮನ ಭವಮದ್ಭಕ್ತೋ ಮದ್ಭಾವೆ ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣಃ. ಹಾಗೆ ಯೋಗವನ್ನು ಮಾಡಿದರೆ, ಅಂದರೆ ಯುಕ್ತೈವಂ ಎಂಬ ಮಾತು ಹಿಂದೆ 7ನೆಯ ಅಧ್ಯಾಯದಲ್ಲಿ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ, ನನ್ನಲ್ಲಿಯೇ ಆಸಕ್ತನಾಗಿದ್ದುಕೊಂಡು ನನ್ನನ್ನೇ ಆಶ್ರಯಿಸಿ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದರೆ
ನನ್ನನ್ನು ಹೇಗೆ ಅರಿತುಕೊಳ್ಳುವೆಯೋ ಅದನ್ನು ಹೇಳುವೆನು ಕೇಳು ಎಂದು ಹೇಳಿತ್ತಷ್ಟೇ ಅದರ ವಿವರವನ್ನು ಸೂಚಿಸುತ್ತವೆ. ಹೀಗೆ ಯೋಗವನ್ನು ಮಾಡಬೇಕು ಎಂದರೆ ಮನ್ಮನಾಭವ ಅಂದರೆ ನನ್ನಲ್ಲಿಯೇ ಮನಸ್ಸುಳ್ಳವನಾಗು ಎಂದರ್ಥ. ಮನ್ಮನಾಹ ಮದ್ಭಕ್ತಃ ಮದ್ಯಾಜಿ ಎಂದು ನಾನು ನಾನು ಎಂಬರ್ಥದ ಮಾತನ್ನು ಒಂದೊಂದು ವಿಶೇಷಣದಲ್ಲಿಯೂ ಉಚ್ಚರಿಸಿರುವುದರಿಂದ ಈ ಅವಧಾರಣೆಯ ಅರ್ಥವು ಹೊರಡುತ್ತದೆ. ನನ್ನಲ್ಲಿಯೇ ನಿನ್ನ ಮನಸ್ಸಿರಲಿ, ನನ್ನಲ್ಲಿಯೂ ಇರಲಿ ಎಂದರೆ ಸಾಲದು. ಸಂಸಾರದಲ್ಲಿ ಕಾಣಬರುವ ಪದಾರ್ಥಗಳಲ್ಲಿಯೂ ಮನಸ್ಸನ್ನಿಟ್ಟು ನಡು ನಡುವೆ ಒಂದಿಷ್ಟು ಪರಮೇಶ್ವರನಲ್ಲಿಯೂ ಇಟ್ಟರೆ ಅಂಥವನನ್ನು ಪರಮೇಶ್ವರನ ಭಕ್ತನೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಹೀಗೆಯೇ ಪರಮೇಶ್ವರನಲ್ಲಿಯೇ ಭಕ್ತಿಯುಳ್ಳವನಾಗಿರಬೇಕು. ಪರಮೇಶ್ವರನಿಗಾಗಿಯೇ ಯಾಗವನ್ನು ಮಾಡಬೇಕು. ಅಸಾರವಾದ ಈ ಸಂಸಾರದಲ್ಲಿ ಈಶ್ವರ ಪಾದಕಮಲ ಸೇವೆಯೇ ಸಾರವು ಎಂದು ಬಲ್ಲವರು ಹೇಳುವರು. ಲೂಟಿ ಮಾಡುವವರು ಮನೆಯೊಳಕ್ಕೆ ನುಗ್ಗಿದರೆ ನಾವು ಏನು ಮಾಡುತ್ತೇವೆ? ಸ್ವಲ್ಪವೇ ಸ್ವಲ್ಪವೇ ಕಾಲವಿರುವುದರಿಂದ ಆ ಪರಿಸ್ಥಿತಿಯಲ್ಲಿ ನಮಗೆ ಯಾವುದು ಎಲ್ಲಕ್ಕಿಂತಲೂ ಬೆಲೆಯುಳ್ಳದ್ದಾಗಿ ಕಾಣುವುದೋ ಅದನ್ನು ತೆಗೆದುಕೊಂಡು ಸುರಕ್ಷಿತವಾದ ಸ್ಥಳಕ್ಕೆ ಓಡಿ ಹೋಗುವೆವು ಅಲ್ಲವೇ? ಅದರಂತೆ ಈ ಸಂಸಾರವು ಅನಿತ್ಯವು, ದುಃಖಮಯವು, ಅಸಾರವು ಎಂದು ಗೊತ್ತಾದ ಕೂಡಲೇ ಇದರಲ್ಲಿ ಸಾರತರವಾಗಿರುವ ಪರಮೇಶ್ವರ ಸೇವೆಯನ್ನು ಕೈಕೊಂಡು ಬೇಗನೆ ಆತನಲ್ಲಿಗೆ ಹೋಗುವ ಪ್ರಯತ್ನವನ್ನು ಮಾಡಬೇಕು. ಆಗ ಲೋಕದ ಕೆಲಸವು ಕೆಡುವುದಿಲ್ಲವೇ ಎಂದರೆ ಇಲ್ಲ. ಎಲ್ಲದರಲ್ಲಿಯೂ ಭಗವಂತನು ಇರುವನು. ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟವನು ಸಮಸ್ತ ಪ್ರಾಣಿಗಳನ್ನು ಈಶ್ವರ ರೂಪದಿಂದ ಕಾಣುವನು. ಲೋಕವೆಂಬುದು ಒಂದು ಕಡೆ, ಈಶ್ವರನು ಒಂದು ಕಡೆ. ಹೀಗಿಲ್ಲ. ಜಗತ್ತೆಲ್ಲವೂ ಪರಮಾತ್ಮನೇ ಎಂಬ ಭಾವನೆಯು ಅವನಿಗೆ ಬರುವುದು. ಪೆಟ್ಟಿಗೆಯೊಳಗಿನ ರತ್ನದಂತೆ ಪರಮಾತ್ಮನು ಜಗತ್ತಿನಲ್ಲಿ ಇರುತ್ತಾನೆ. ರತ್ನಕ್ಕೋಸ್ಕರವಾಗಿ ಪೆಟ್ಟಿಗೆಯು ಬೇಕಾಗಿರುವಂತೆ ಪರಮಾತ್ಮನಿಗಾಗಿ ಜಗತ್ತು ಬೇಕು. ಆದ್ದರಿಂದ ಪರಮಾತ್ಮನನ್ನು ಹಿಡಿದರೆ ಎಲ್ಲವನ್ನೂ ಹಿಡಿದಂತೆ. ಆದ್ದರಿಂದ ಭಗವದ್ಭಕ್ತನಿಗೆ ಇಹ ಪರ ಸುಖಗಳು ಕಟ್ಟಿಟ್ಟ ಬುತ್ತಿಯಾಗಿರುವವು. ಭಕ್ತಿಯಿಂದ ಜ್ಞಾನವು, ಅದರಿಂದ ಮುಕ್ತಿಯು ಅನಾಯಾಸವಾಗಿ ದೊರೆಯುವುದು. ಭಗವಂತನ ಭಕ್ತರು ಭಗವಂತನನ್ನೇ ಸೇರುವರು. ಆದ್ದರಿಂದ ಭಗವತ್ ಪರಾಯಣರಾಗಿರಬೇಕು. ಬಡಗಿಗೆ ಮರದ ಕೆಲಸವೇ ಮುಖ್ಯ. ಉಪಾಧ್ಯಾಯನಿಗೆ ಸ್ಕೂಲುಗಳ ಮಾತೇ ಮುಖ್ಯ. ವಕೀಲನಿಗೆ ಕೋರ್ಟು ವಿಚಾರವೇ ಮುಖ್ಯ. ವೈದಿಕ ಬ್ರಾಹ್ಮಣನಿಗೆ ಅಧ್ಯಯನ ಕರ್ಮಾದಿಗಳೇ ಮುಖ್ಯ. ಅಂಗಡಿಯವನಿಗೆ ವ್ಯಾಪಾರವೇ ಮುಖ್ಯ. ಹೀಗೆ ಆಯಾ ಉದ್ಯೋಗದವರು ತಮ್ಮ ತಮ್ಮ ಕೆಲಸವು ಎಲ್ಲಕ್ಕಿಂತಲೂ ಹೆಚ್ಚಿನದೆಂದು ಭಾವಿಸಿಕೊಂಡು ಅದರಲ್ಲಿ ತತ್ಪರಾಯಣರಾಗಿರುವರು. ಭಗವದ್ಭಕ್ತರಿಗೆ ಭಗವಂತನೇ ಮುಖ್ಯ. ಅವರು ಭಗವತ್ ಪರಾಯಣರಾಗಿರುವರು. ಉದ್ಯೋಗದ ಗೌರವ ಎಂದರೆ ಡಿಗ್ನಿಟಿ ಆಫ್ ಲೇಬರ್ ಎಂಬ ಮಂತ್ರಾಕ್ಷರವನ್ನು ಜಪಿಸುತ್ತಾ ಈಗಿನವರು ಅನೇಕರು ಕಾಲವನ್ನು ಹಾಕುತ್ತಿದ್ದಾರೆ. ಆದರೆ ತಮಗಿರುವ ಉದ್ಯೋಗ ಪ್ರೇಮದಿಂದ ಅಂಥವರು ಭಗವದ್ಭಕ್ತರನ್ನು ಸೋಮಾರಿಗಳೆಂದು ನಿಂದಿಸುವರು. ಜೀವಿಸುವುದಕ್ಕೆ ತಿನ್ನಬೇಕು ಹೊರತು ತಿನ್ನುವುದಕ್ಕಾಗಿ ಜೀವಿಸಬಾರದು. ಈಟ್ ಟು ಲಿವ್ ಬಟ್ ಲಿವ್ ನಾಟ್ ಟು ಈಟ್ ಎಂಬ ಇಂಗ್ಲಿಶು ಗಾದೆಯನ್ನು ಈ ನಿಂದಕರು ಭಕ್ತರಿಗೆ ಉಪದೇಶಿಸುವರು. ಆದರೆ ಭಕ್ತರು ಸೋಮಾರಿಗಳೆಂದು ತಿಳಿಯುವುದು ತಪ್ಪು. ಲೋಕದಲ್ಲಿ ಕಳ್ಳ ಭಕ್ತರಾಗಿರುವ ಸೋಮಾರಿಗಳು ಕೆಲವರಿರಬಹುದು. ಆದರೇನು, ಉದ್ಯೋಗಿಗಳೆಂದು ಕೊಚ್ಚಿಕೊಳ್ಳುವವರು ಸೋಮಾರಿಗಳಿಲ್ಲವೇ? ಬಡವರಿಗೆ ಆಹಾರವನ್ನು ಹೆಚ್ಚು ಬೆಳೆಯಿರಿ ಎಂದು ಉಪದೇಶವು ಯಾರೋ ಒಬ್ಬರಿಂದ ಮೊದಲಾಯಿತು. ಆದರೆ ಈ ಕೂಗನ್ನು ಒಬ್ಬರಿಂದೊಬ್ಬರಿಗೆ ಮುಟ್ಟಿಸುತ್ತಿದ್ದರೆ
ಅಷ್ಟು ಮಾತ್ರದಿಂದ ಆಹಾರವು ಚೆನ್ನಾಗಿ ಬೆಳೆದೀತೆ. ಇದು ಬರಿಯ ಗಾಬರಿಯ ಗುಲ್ಲೆಬ್ಬಿಸುವ ವಿಧಾನವೇ ಹೊರತು ಈ ಕೂಗಿನ ಉಪಾಸನೆಯಿಂದ ಯಾವ ಕಷ್ಟವೂ ನಿವಾರಣೆಯಾಗಲಾರದು. ಹಸುವಿಗೆ ಇಷ್ಟು ಆಹಾರವನ್ನು ಹಾಕಿದರೆ ಇಷ್ಟು ಹಾಲು ಕೊಡುವುದೆಂದು ಲೆಕ್ಕ ಹಾಕಿಕೊಂಡರೆ ಅದು ಅಷ್ಟೇ ಕೊಡುವುದೆಂಬ ಭರವಸೆಯಿಲ್ಲ. ಇದು ಹೊಸ ಸ್ಥಳವಾದ್ದರಿಂದ ಕೊಡಲಿಲ್ಲ ಎಂದು ಮನಸ್ಸಮಾಧಾನ ಮಾಡಿಕೊಳ್ಳುವೆವು. ಹಸುವನ್ನು ಪೋಷಿಸುವ ವಿಧಾನವನ್ನು, ಅವುಗಳನ್ನು ಸಂಖ್ಯೆಯಲ್ಲಿ ಹೆಚ್ಚಿಸುವ ವಿಧಾನವನ್ನು, ಉತ್ತಮವಾದ ಕ್ರಮಗಳನ್ನು ಶಾಸ್ತ್ರೀಯವಾಗಿ ಜನರಿಗೆ ಉಪದೇಶಿಸುತ್ತಿರುವುದು ಈಚೆಗೆ ಹೆಚ್ಚಾಗುತ್ತಿದೆ. ಆದರೆ ದೇಶದಲ್ಲಿ ಹಾಲಿನ ಸರಬರಾಯಿ ಮಾತ್ರ ಸಾಕಷ್ಟು ಆಗುತ್ತಿಲ್ಲ. ಇದರಂತೆ ನೆಲವನ್ನು ಹೊಸ ನೇಗಿಲುಗಳಿಂದ ಆಳವಾಗಿ ಒತ್ತು ಸೀಮೆ ಗೊಬ್ಬರವನ್ನು ಹಾಕಿದರೆ ಪೈರು ಹುಲುಸಾಗಿ ಬೆಳೆಯುವುದೆಂಬ ಲೆಕ್ಕ ಹಾಕುವುದೇನು ಕಡಿಮೆಯಾಗಿಲ್ಲ. ಆದರೆ ಪೈರೇನು ಹೆಚ್ಚಾಗಿರುವುದಿಲ್ಲ. ಮನುಷ್ಯ ಬುದ್ಧಿಯಲ್ಲಿ ಬಂದ ಯೋಚನೆಗಳಿಗೆ ಮೀರಿದ ಘಟನೆಗಳು ದೈವಿಕವಾಗಿ ನಡೆಯುತ್ತಿರುವವೆಂಬುದು ದಿನ ದಿನವೂ ನಮ್ಮ ಅನುಭವಕ್ಕೆ ಬರುತ್ತಿರುವುದು. ಮನುಷ್ಯನ ಪ್ರಯತ್ನಕ್ಕೆ ದೈವಾನುಗ್ರಹವು ಸಹಾಯವಾದರೆ ವ್ಯವಹಾರವು ಯಶಸ್ವಿಯಾಗುವುದೆಂಬ ತತ್ವವನ್ನು ಕಡೆಗಣಿಸುವುದು ಬರಿಯ ಲೆಕ್ಕ ಗುಣಿಸಿ ಅಷ್ಟರಿಂದಲೇ ತೃಪ್ತರಾಗುವುದು ಸರಿ ಎಂದು ಯಾರು ತಾನೇ ಹೇಳಲಾದೀತು. ಆದ್ದರಿಂದ ಭಗವದ್ಭಕ್ತರು ಭಗವಂತನನ್ನೇ ಅನನ್ಯ ಭಕ್ತಿಯಿಂದ ಸೇವಿಸುತ್ತಿದ್ದರೆ ಅವರನ್ನೇ ನಿರ್ವ್ಯಾಪಾರಿಗಳೆಂದು ಹಳೆಯುವುದು ಎಂದಿಗೂ ಸಮನಲ್ಲ. ಜೀವನಕ್ಕಾಗಿ ಆಹಾರವನ್ನು ತೆಗೆದುಕೊಳ್ಳುವುದು ಯುಕ್ತವಾದರೆ ಭಗವದ್ಭಕ್ತರು ತಾವು ತೆಗೆದುಕೊಳ್ಳುತ್ತಿರುವ ಆಹಾರವನ್ನು ಭಗವದ್ಭಕ್ತಿಯ ದಿವ್ಯ ಜೀವನಕ್ಕಾಗಿ ವಿನಿಯೋಗಿಸುತ್ತಿರುವರು ಎಂಬುದನ್ನು ನಾವು ಮರೆಯದೇ ಇರಬೇಕು. ಬದುಕಿರುವ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೊಂದು ಉದ್ಯೋಗವನ್ನು ಕೈಗೊಳ್ಳಬೇಕೆಂಬುದು ಯುಕ್ತವೇ ಸರಿ. ಆದರೆ ಉದ್ಯೋಗವು ಉದ್ಯೋಗಕ್ಕಾಗಿ ಇರಬಾರದು. ಭಗವಂತನ ಅನುಗ್ರಹದಿಂದ ಸುಖ ಜೀವನವನ್ನು ನಡೆಸುವುದಕ್ಕೆ ಅದು ಸಹಾಯಕವಾಗಬೇಕು. ಆದ್ದರಿಂದ 9ನೆಯ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಉಪದೇಶಿಸಿರುವ ಈ ಜೀವನ ಸೂತ್ರವನ್ನು ನಾವೆಲ್ಲರೂ ನಿರಂತರವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. ಈಗ 10ನೆಯ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಪರಮಾತ್ಮನನ್ನು ಎಲ್ಲೆಲ್ಲಿಯೂ ಕಾಣುವುದು, ಪರಮಾತ್ಮನಲ್ಲಿಯೇ ಮನಸ್ಸಿಟ್ಟು ಪರಮಾತ್ಮನ ಭಕ್ತನಾಗಿರುವುದು ಎಂಬ ಜೀವನ ಕ್ರಮವು ದಕ್ಕಬೇಕಾದರೆ ಮೊದಲು ಎಲ್ಲೆಲ್ಲಿ ಭಗವಂತನ ಕಳೆಯು ಹೆಚ್ಚಾಗಿ ಕಾಣುವುದು ಅದನ್ನು ಮೆಚ್ಚುವ, ಗೌರವಿಸುವ ಅಭ್ಯಾಸವನ್ನು ಪ್ರಾರಂಭಿಸಬೇಕು. ಆದ್ದರಿಂದ ಭಗವಂತನು ಅದನ್ನು ಹೇಳುವುದಕ್ಕೆ ಪ್ರಾರಂಭಿಸಿರುತ್ತಾನೆ. ಗೀತೆಯಲ್ಲಿ ಅಲ್ಲಲ್ಲಿ ಶ್ರೀ ಭಗವಾನುವಾಚ ಅಂದರೆ ಭಗವಂತನು ಇಂತೆಂದನು ಎಂಬ ವಾಕ್ಯವು ಕಂಗೊಳಿಸುತ್ತಿರುವುದು. ಇದರ ಉದ್ದೇಶವೇನು ಎಂದರೆ ಗೀತೆಯಲ್ಲಿ ಇರುವುದು ಭಗವಂತನ ವಾಕ್ಯವು ಎಂದು ಮತ್ತೆ ಮತ್ತೆ ನೆನಪು ಕೊಡುವುದಕ್ಕೆ. ಗೀತೋಕ್ತಿಯನ್ನು ಹೇಳುವಾಗ ಭಗವಂತನೇ ನೇರವಾಗಿ ನಮ್ಮೊಡನೆ ಮಾತಾಡುತ್ತಿರುವನೆಂಬ ಭಾವನೆ ಬರಬೇಕು. ಹಾಗಾದರೆ ಶ್ರದ್ಧೆಯುಂಟಾಗುವುದು. ನಾವು ಈ ಉಪದೇಶವನ್ನು ಅನುಷ್ಠಾನಕ್ಕೆ ತರಬೇಕೆಂಬ ಉತ್ಸಾಹ ಉಂಟಾಗುವುದು. ಭಗವಂತನು ಇಲ್ಲಿ ತನ್ನ ಉಪದೇಶವನ್ನು ಪ್ರಾರಂಭಿಸಿರುವ ರೀತಿಯು ಬಹಳ ಮುಖ್ಯವಾದದ್ದು. ಏಕೆಂದರೆ, ಎಲೈ ಮಹಾಬಾಹುವಾದ ಅರ್ಜುನನೇ, ನನ್ನ ಪರಮವಚನವನ್ನು ಮತ್ತೆ ಹೇಳುವೆನು, ಹೇಳು. ಪ್ರೀತಿಯುಳ್ಳ ನಿನಗೋಸ್ಕರವಾಗಿ ಹಿತವಾಗಲೆಂಬ ಇಚ್ಛೆಯಿಂದ ಈ ಮಾತನ್ನಾಡಿರುವೆನು ಎಂದು ಆತನು ಹೇಳಿರುತ್ತಾನೆ. ಭಗವಂತನು ಆಡುತ್ತಿರುವ ಪರಮ ತತ್ವದ ವಿಷಯವಾದ ಮಾತು. ಆದ್ದರಿಂದ ಇದಕ್ಕಿಂತ ಹೆಚ್ಚಿನ ವಚನವಿಲ್ಲ. ಎಷ್ಟೋ ಸಲ ಇದನ್ನು ಭಗವಂತನು ಹೇಳಿಯೇ ಇರುತ್ತಾನೆ. ಆದರೂ ಇದು ಪರಮ ತತ್ವ ವಿಚಾರವಾದ್ದರಿಂದ ಇದನ್ನು ಮತ್ತೆ ಮತ್ತೆ ಹೇಳುವುದು ಅವಶ್ಯವಾಗಿರುತ್ತದೆ.
ಅರ್ಜುನನು ಈ ಮಾತನ್ನು ಕೇಳಿದಷ್ಟು ಸಂತೋಷವನ್ನು ತೋರಿಸಿರುತ್ತಾನೆ. ಇದಲ್ಲದೆ ಅವನಿಗೆ ಹಿತವಾಗಲೆಂಬ ಇಚ್ಛೆಯಿಂದಲೇ ಭಗವಂತನು ಹೇಳಿರುತ್ತಾನೆ. ಇಷ್ಟನ್ನು ಮನದಂದರೆ ಈಗ ನಮಗೂ ಈ ಮಾತಿನಲ್ಲಿ ಆದರ ಉಂಟಾಗುತ್ತದೆ. ಇದರಿಂದ ಸಂತೋಷವೂ ಆಗುತ್ತದೆ. ಪ್ರಿಯವೂ ಹಿತವೂ ಆದ ಭಗವಂತನ ಉಪದೇಶವನ್ನು ಈಗಲೇ ಅನುಷ್ಠಾನಕ್ಕೆ ತರಬೇಕೆಂಬ ಸಂಕಲ್ಪವೂ ಉಂಟಾಗುತ್ತದೆ. ಭಗವಂತನು ಮಾಡುತ್ತಿರುವ ಈ ಉಪದೇಶಕ್ಕೆ ಕಿವಿಗೊಡಬೇಕು ಎಂಬುದಕ್ಕೆ ಮತ್ತು ಒಂದು ಕಾರಣವಿದೆ. ಅದೇನೆಂದರೆ, ನಮೇ ವಿದುಃಸುರಗಣ ಪ್ರಭವಂ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಭಗವಂತನ ಈ ಪರಮಾರ್ಥ ತತ್ವವನ್ನು ದೇವತೆಗಳೂ ಅರಿಯರು, ಮಹರ್ಷಿಗಳೂ ಅರಿಯರು. ದೇವತಾ ಜನ್ಮವು ಬಹಳ ಅಮೂಲ್ಯವಾದದ್ದೆಂದು ಶಾಸ್ತ್ರದಲ್ಲಿ ವರ್ಣಿಸಿದೆ. ದೇವತೆಗಳಿಗೆ ಹೆಚ್ಚಿನ ಐಶ್ವರ್ಯವು, ವೀರ್ಯವು, ಸಿದ್ಧಿಗಳು, ತಿಳುವಳಿಕೆಯು ವಶವಾಗಿರುವವು. ಅವರಿಗೆ ಸಾಮಾನ್ಯರಾದ ಮನುಷ್ಯರಿಗೆ ತಿಳಿಯದ ಎಷ್ಟೋ ತತ್ವಗಳು ಸುಲಭವಾಗಿ ತಿಳಿಯುವವು. ಅವರ ಸಂಕಲ್ಪ ಸಿದ್ಧಿಯೂ ಮನುಷ್ಯರಿಗೆ ಹೋಲಿಸಿದರೆ ಅಪರಿಮಿತವಾಗಿರುವುದು. ಆದರೇನು, ಅವರಿಗೂ ಮತ್ತೊಬ್ಬರ ಉಪದೇಶವಿಲ್ಲದೆ ಈ ಭಗವಂತನ ತತ್ವಗಳನ್ನು ತಿಳಿದುಕೊಳ್ಳುವುದಕ್ಕೆ ತಕ್ಕಷ್ಟು ಸಾಮರ್ಥ್ಯ ಇರುವುದಿಲ್ಲ. ಹೀಗೆಯೇ ಮಹರ್ಷಿಗಳು ತಪಸ್ಸಿನಿಂದ ವೇದಮಂತ್ರಗಳನ್ನು ಕಂಡುಹಿಡಿದಿರುತ್ತಾರೆ. ಅವರಿಗಿರುವ ತಪಸ್ಸಿದ್ಧಿಯಿಂದ ವಿಚಿತ್ರತರವಾದ ಹೊಸ ಸೃಷ್ಟಿಯೊಂದನ್ನು ಕೂಡ ಮಾಡಬಲ್ಲರು. ಆದರೂ ಅವರಿಗೂ ಭಗವಂತನ ತತ್ವವು ಉಪದೇಶವಿಲ್ಲದೆ ತಿಳಿಯುವುದಿಲ್ಲ. ಋಷಿಗಳಿಗಾಗಲಿ ದೇವತೆಗಳಿಗಾಗಲಿ ಭಗವಂತನ ಪ್ರಭಾವವು ತಿಳಿಯದು ಎಂಬುದು ಏಕೆ ಎಂದರೆ, ಎಲ್ಲ ದೇವತೆಗಳಿಗೂ ಎಲ್ಲ ಮಹರ್ಷಿಗಳಿಗೂ ಆ ಭಗವಂತನೇ ಆದಿಯು. ಆತನ ಉಪದೇಶದಿಂದಲೇ ಅವರಿಗೆ ಜ್ಞಾನ ಉಂಟಾಗಿರುತ್ತದೆ. ಆತನ ಅನುಗ್ರಹದಿಂದ ಅವರಿಗೆ ಸಿದ್ಧಿಗಳು ಫಲಿಸಿರುತ್ತವೆ. ಹೀಗಿರುವುದರಿಂದ ಆ ಭಗವಂತನು ತಾನೇ ತನ್ನ ಮಹಿಮೆಯನ್ನು ಹೇಳಿಕೊಳ್ಳಬೇಕಾಗಿದೆ. ಆದ್ದರಿಂದ ಆತನೇ ಉಪದೇಶಿಸಿರುವ ಈ ಮಾತಿಗೆ ನಾವು ಭಕ್ತಿಯಿಂದ ಕಿವಿಗೊಡೋಣ. ಭಗವಂತನು ಹೇಳಿರುವ ಆ ತತ್ವವು ಯಾವುದು? ಯೋ ಮಾಮ ಜಮನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಯಾವನು ನನ್ನನ್ನು ಅಜನೆಂದು, ಅನಾದಿಯೆಂದು, ಲೋಕ ಮಹೇಶ್ವರನೆಂದು ತಿಳಿದುಕೊಳ್ಳುವನೋ ಆತನು ಮನುಷ್ಯರಲ್ಲಿ ಅಸಮ್ಮೂಢನಾಗಿ ಅಸಮ್ಮೂಢನಾಗಿ ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಭಗವಂತನು ಜನ್ಮವಿಲ್ಲದವನು, ಆದ್ದರಿಂದಲೇ ಅನಾದಿಯು ಎಂದರೆ ಕಾರಣರಹಿತನು. ತಾನೇ ದೇವತೆಗಳು, ಮಹರ್ಷಿಗಳು ಮುಂತಾದವರೆಲ್ಲರಿಗೂ ಆದಿಯು ಮತ್ತು ಮಹೇಶ್ವರನು. ಈಶ್ವರರಾಗಿ ಸಿದ್ಧ ಸಂಕಲ್ಪರಾಗಿರುವ ದೇವತೆಗಳಿಗೂ ಋಷಿಗಳಿಗೂ ಕೂಡ ಈಶ್ವರನಾದವನು. ಲೋಕಕ್ಕೆಲ್ಲ ಆತನೊಬ್ಬನೇ ಮಹೇಶ್ವರನು. ಆತನ ವಶದಲ್ಲಿಯೇ ಎಲ್ಲವೂ ಇರುವುದು. ಆತನು ಮತ್ತೊಬ್ಬರ ಶಾಸನಕ್ಕೆ ಒಳಪಟ್ಟವನಲ್ಲ. ಈ ತತ್ವವನ್ನು ಯಾವ ಮನುಷ್ಯನು ಅರಿತುಕೊಳ್ಳುವನೋ ಆತನೊಬ್ಬನೇ ಅಸಮ್ಮೂಢನು. ಅವನಿಗೆ ಈ ಸಂಸಾರದಿಂದ ಆಗುವ ವಿಷಯ ಮೋಹವು ಉಂಟಾಗುವುದಿಲ್ಲ. ಆದ್ದರಿಂದ ಅವನು ವಿಷಯಗಳ ಕಾಮದಿಂದಲೂ ಕರ್ಮಗಳಿಂದಲೂ ಆಗುವ ಜ್ಞಾತಾಜ್ಞಾತವಾದ ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. ಭಗವಂತನೇ ಎಲ್ಲಕ್ಕೂ ಆದಿಯು, ಎಲ್ಲವನ್ನೂ ಆಳುತ್ತಿರುವವನು. ಆತನೇ ನನ್ನ ಆತ್ಮನು ಎಂದು ಯಾವನಿಗೆ ಅರಿವು ಉಂಟಾಗಿರುವುದೋ ಅವನಿಗೆ ಅಜ್ಞಾನವಾಗಲಿ ಅದರ ಕಾರ್ಯವಾದ ಪಾಪವಾಗಲಿ ಇನ್ನು ಮುಂದೆ ಎಂದಿಗೂ ಅಂಟಿಕೊಳ್ಳುವುದಿಲ್ಲ.
ಬುದ್ಧಿರ್ಜ್ಞಾನಮಸಮ್ಮೋಹ. ಭಗವಂತನು ಎಲ್ಲಕ್ಕೂ ಮಹೇಶ್ವರನು ಎಂಬುದಕ್ಕೆ ಮತ್ತೊಂದು ಕಾರಣವೇನೆಂದರೆ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಭಗವಂತನು ಎಲ್ಲಕ್ಕೂ ಮಹೇಶ್ವರನು ಎಂಬುದನ್ನು ತಿಳಿಸಲು ಬುದ್ಧಿ, ಅಬುದ್ಧಿ, ಜ್ಞಾನ, ಅಜ್ಞಾನ, ಸಮ್ಮೋಹ, ಅಸಮ್ಮೋಹ ಮುಂತಾದ ಭಾವಗಳೆಲ್ಲ ಆ ಪರಮಾತ್ಮನಿಂದಲೇ ಪ್ರಾಣಿಗಳಿಗೆ ಉಂಟಾಗುವವು. ಕೆಲವರಿಗೆ ಬುದ್ಧಿಯು ಬಹಳ ಚುರುಕಾಗಿರುತ್ತದೆ, ಸೂಕ್ಷ್ಮವಾದ ವಸ್ತುಗಳನ್ನು ಅರಿಯುವ ಸಾಮರ್ಥ್ಯವಿರುತ್ತದೆ. ಮತ್ತೆ ಕೆಲವರಿಗೆ ಬುದ್ಧಿಯು ಮೊಂಡಾಗಿರುತ್ತದೆ, ಸ್ಥೂಲವಾಗಿರುವ ವಸ್ತುಗಳನ್ನೂ ಸರಿಯಾಗಿ ತಿಳಿಯುವುದಕ್ಕೆ ಅವರಿಂದ ಆಗುವುದಿಲ್ಲ. ಕೆಲವರಿಗೆ ಆತ್ಮಾದಿ ಪದಾರ್ಥಗಳ ಅರಿವು ಸುಲಭವಾಗಿ ಉಂಟಾಗುತ್ತದೆ, ಇನ್ನು ಕೆಲವರಿಗೆ ದಟ್ಟವಾದ ಅಜ್ಞಾನವು ಕವಿದುಕೊಂಡಿರುತ್ತದೆ. ಕೆಲವರು ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿರುವಲ್ಲಿ ವಿವೇಕದಿಂದ ಸಲೀಸಾಗಿ ತೊಡಗುವರು, ಮತ್ತೆ ಕೆಲವರಿಗೆ ವಿವೇಚನಾ ಶಕ್ತಿಯೇ ಇರುವುದಿಲ್ಲ. ಕೆಲವರಿಗೆ ತಮ್ಮನ್ನು ಯಾರಾದರೂ ಬೈಯಲಿ ಹೊಡೆಯಲಿ ಚಿತ್ತದಲ್ಲಿ ಯಾವ ವಿಕಾರವೂ ಆಗುವುದಿಲ್ಲ. ಇನ್ನು ಕೆಲವರಿಗೆ ಕಾರಣವಿಲ್ಲದೆಯೇ ಚಿತ್ತವು ವಿಕೃತವಾಗಿ ರೇಗಿಕೊಳ್ಳುತ್ತಿರುವುದು. ಒಬ್ಬರು ತಾವು ಕಂಡದ್ದನ್ನು ಕೇಳಿದ್ದನ್ನು ಹಾಗೆಯೇ ಮುಚ್ಚು ಮರೆಯಿಲ್ಲದೆ ಆಡುತ್ತಾರೆ. ಆದರೆ ಮತ್ತೊಬ್ಬರು ಕಾರಣವಿಲ್ಲದೆ ಸುಳ್ಳನ್ನೇ ಆಡುತ್ತಿರುತ್ತಾರೆ. ಒಬ್ಬರಿಗೆ ಇಂದ್ರಿಯಗಳು ಯಾವಾಗಲೂ ಹಿಡಿತದಲ್ಲಿರುತ್ತವೆ, ಇನ್ನೊಬ್ಬರಿಗೆ ಅವು ಸಡಿಲವಾಗಿಯೇ ಇದ್ದು ಮುಂದುವರಿಯುತ್ತಿರುತ್ತವೆ. ಹೀಗೆಯೇ ಕೆಲವರು ಅಂತಃಕರಣವನ್ನು ಬಿಗಿ ಹಿಡಿದುಕೊಂಡು ಶಾಂತರಾಗಿರುವರು, ಇನ್ನು ಕೆಲವರು ಅದನ್ನು ಹರಿಯಬಿಟ್ಟಿರುವರು. ಕೆಲವರಿಗೆ ಯಾವ ಪರಿಸ್ಥಿತಿ ಒದಗಿದರೂ ಸುಖವು ತಪ್ಪುವುದಿಲ್ಲ, ಮತ್ತೆ ಕೆಲವರಿಗೆ ಎಂಥ ಅನುಕೂಲ್ಯಗಳು ಒದಗಿದರೂ ದುಃಖವು ಸುತ್ತಿಕೊಂಡೇ ಇರುವುದು. ಕೆಲವರಿಗೆ ಆಯಾ ವಿಷಯಗಳನ್ನು ಅನುಭವಿಸುವುದಕ್ಕೆ ಅನುಕೂಲವಾಗಿ ಜನ್ಮ ಉಂಟಾಗಿರುವುದು, ಮತ್ತೆ ಕೆಲವರಿಗೆ ಆಗಿರುವುದಿಲ್ಲ. ಒಬ್ಬೊಬ್ಬರು ಯಾವಾಗಲೂ ಏನಾದರೂ ಒಂದು ಕಾರಣದಿಂದ ಹೆದರಿಕೊಂಡಿರುತ್ತಾರೆ, ಮತ್ತೊಬ್ಬರು ಎಂಥ ಎದೆಗೆಡುವ ಪರಿಸ್ಥಿತಿಯುಂಟಾದರೂ ಸ್ವಲ್ಪವೂ ಅಂಜುವುದಿಲ್ಲ. ಒಬ್ಬರಿಗೆ ಯಾವ ಪ್ರಾಣಿಗಳಿಗೂ ತೊಂದರೆಯನ್ನು ಉಂಟು ಮಾಡದೇ ಇರುವ ಅಹಿಂಸೆಯೇ ಬೇಕು, ಇನ್ನೊಬ್ಬರಿಗೆ ಯಾವುದೊಂದು ನಿಮಿತ್ತವೂ ಇಲ್ಲದಿದ್ದರೂ ಪ್ರಾಣಿ ಹಿಂಸೆಯಲ್ಲಿಯೇ ಅಭಿರುಚಿ. ಕೆಲವರು ಮನಸ್ಸನ್ನು ಯಾವಾಗಲೂ ಏರುಪೇರಿಲ್ಲದೆ ಇಟ್ಟುಕೊಂಡಿರುವರು, ಕೆಲವರು ಮಾತ್ರ ಜಿಂಕೆಯ ಮರಿಗಳಂತೆ ಹಾರಾಡಿಸಿಕೊಂಡಿರುವರು. ಒಬ್ಬರಿಗೆ ಅಲ್ಪದಿಂದಲೇ ತುಷ್ಟಿಯಾಗುವುದು, ಇನ್ನೊಬ್ಬರಿಗೆ ಹಿಡಿಸಲಾರದ ಆಶೆ ಇರುವುದು. ಒಬ್ಬರಿಗೆ ಶರೀರವನ್ನು ಇಂದ್ರಿಯಗಳನ್ನು ದಂಡಿಸುವ ತಪಸ್ಸಿನಲ್ಲಿ ರುಚಿ ಇರುತ್ತದೆ, ಒಬ್ಬರಿಗೆ ಭೋಗ ಲಾಲಸೆಯು ಎತ್ತುಕೊಂಡಿರುತ್ತದೆ. ಒಬ್ಬರಿಗೆ ಧಾರ್ಮಿಕತನದಿಂದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬೇಕೆಂಬ ಆಸೆ ಇರುತ್ತದೆ, ಅವರಿಗೆ ಅವೆರಡೂ ಅನಾಯಾಸವಾಗಿ ದೊರಕಿಯೂ ದೊರಕುತ್ತದೆ. ಆದರೆ ಮತ್ತೊಬ್ಬರಿಗೆ ಅಧರ್ಮವನ್ನು ಮಾಡುತ್ತಾ ಕೆಟ್ಟ ಹೆಸರನ್ನು ಸಂಪಾದಿಸುವುದರಲ್ಲಿಯೇ ರುಚಿಯು ಕಾಣುತ್ತದೆ. ಹೀಗೆಲ್ಲ ಪ್ರಾಣಿಗಳಲ್ಲಿ ಭಾವ ವೈಚಿತ್ರ್ಯವು ಉಂಟಾಗಿರುವುದಕ್ಕೆ ಕಾರಣವೇನು? ಪ್ರಾಣಿಗಳು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡಬಲ್ಲ ಸರ್ವಜ್ಞನು ಸರ್ವಶಕ್ತಿಯುತನೂ ಆದ ಆ ಲೋಕಮಹೇಶ್ವರನ ಮಹಿಮೆಯದು. ಭಗವಂತನು ಯಾರೊಬ್ಬರಲ್ಲಿಯೂ ಪಕ್ಷಪಾತವಿರುವವನಲ್ಲ. ಬೆಂಕಿಯು ಕೆಲವರಿಗೆ ಚಳಿಯನ್ನು ಹೋಗಲಾಡಿಸುವುದು, ಮತ್ತೆ ಕೆಲವರಿಗೆ ಹೋಗಲಾಡಿಸುವುದಿಲ್ಲ ಎಂಬ ಭೇದವೇನೂ ಇಲ್ಲ. ಯಾರು ಯಾರು ಬೆಂಕಿಯ ಬಳಿಗೆ ಬರುವರೋ ಅವರಿಗೆಲ್ಲ ಚಳಿಯು ಹೋಗುತ್ತದೆ ಅಲ್ಲವೇ?
ಅದರಂತೆ ಯಾರು ಯಾರು ಪರಮೇಶ್ವರನನ್ನು ತಿರಸ್ಕಾರ ಮಾಡುವರೋ, ಸ್ವೇಚ್ಛೆಯಿಂದ ನಡೆಯುವರೋ ಅವರಿಗೆಲ್ಲ ಅಬುದ್ಧಿ, ಅಜ್ಞಾನ, ಸಮೋಹ ಮುಂತಾದ ಭಾವಗಳು ಉಂಟಾಗುವವು. ಆದರೆ ಯಾರು ಯಾರು ಆತನ ಕಡೆಗೆ ಲಕ್ಷ್ಯವನ್ನು ತಿರುಗಿಸುವರೋ ಅವರಿಗೆಲ್ಲ ಬುದ್ಧಿ, ಜ್ಞಾನ, ಅಸಮ್ಮೋಹ ಮುಂತಾದ ಭಾವಗಳು ಉಂಟಾಗುವವು. ವಾಲ್ಮೀಕಿಯು ಮೊದಲು ಘಾತಕ ವೃತ್ತಿಯಿಂದ ಜೀವಿಸುತ್ತಿದ್ದನು. ಎಲ್ಲಿಯವರೆಗೆ ಅವನ ಪ್ರವೃತ್ತಿಯು ಆ ಕೆಲಸದಲ್ಲಿ ಇರುತ್ತಿತ್ತೋ ಅಲ್ಲಿಯವರೆಗೂ ಅದಕ್ಕೆ ಅನುಗುಣವಾದ ಮನೋಭಾವಗಳೇ ಉಂಟಾಗಿ ಪಾಪದ ವಾಸನೆಯೇ ಬಲಿತುಕೊಳ್ಳುತ್ತಿತ್ತು. ಆದರೆ ನಾರದರ ಉಪದೇಶದಿಂದ ಭಗವಂತನ ಕಡೆಗೆ ತಿರುಗಿ ರಾಮನಾಮವನ್ನು ಜಪಿಸುವುದಕ್ಕೆ ಮೊದಲು ಮಾಡಿದನೋ ಇಲ್ಲವೋ ಅವನ ಅಂತಃಕರಣದಲ್ಲಿ ಸಾತ್ವಿಕ ಭಾವಗಳು ಮೂಡಿಕೊಳ್ಳುವುದಕ್ಕೆ ಮೊದಲು ಮಾಡಿದವು. ಕೊನೆಗೆ ಋಷಿಯೇ ಆಗಿಬಿಟ್ಟನು. ಭಗವಂತನು ಬುದ್ಧಿಯನ್ನು ಒಬ್ಬರಿಗೆ, ಅಬುದ್ಧಿಯನ್ನು ಒಬ್ಬರಿಗೆ, ಶಾಂತಿಯನ್ನು ಒಬ್ಬರಿಗೆ, ಅಶಾಂತಿಯನ್ನು ಒಬ್ಬರಿಗೆ, ಅಹಿಂಸೆಯನ್ನು ಒಬ್ಬರಿಗೆ, ಹಿಂಸೆಯನ್ನು ಒಬ್ಬರಿಗೆ, ಹೀಗೆ ತಾನೇ ಅವರಲ್ಲಿಗೆ ಬಂದು ಬಂದು ಹಂಚಿಕೊಡುವುದಿಲ್ಲ. ಅವರವರಿಗೆ ಕರ್ಮಕ್ಕೆ ತಕ್ಕ ಫಲವಾಗುವಂತೆ ಆತನ ಸಂಕಲ್ಪವಾಗಿರುತ್ತದೆ. ಆದ್ದರಿಂದ ಅವರವರಿಗೆ ಒಳ್ಳೆಯದೋ ಕೆಟ್ಟದ್ದೋ ಆಗುತ್ತದೆ. ಈ ಕಾರಣದಿಂದ ಭಗವಂತನನ್ನೇ ಹಿಡಿದರೆ ಉತ್ಕೃಷ್ಟವಾದ ಭಾವಗಳೂ ಆನಂದವು ನಮಗೆ ಸೂರೆಯಾಗುವವು. ಸರ್ವಗತನಾಗಿರುವ ಆ ಭಗವಂತನನ್ನೇ ನಾವು ಕೈಬಿಟ್ಟು ಅನವಶ್ಯವಾಗಿ ದುರ್ಭಾವನೆಗಳನ್ನು ಮಾಡಿಕೊಂಡು ಅವುಗಳ ದುಷ್ಫಲವನ್ನು ಅನುಭವಿಸುತ್ತಿರುವೆವು. ನಮ್ಮಲ್ಲಿ ಕೆಲವರು ಭಗವಂತನೇ ಇಲ್ಲವೆನ್ನುವರು. ಇನ್ನು ಕೆಲವರು ಅವನು ಇರಬಹುದೆಂದು ನಂಬಿದ್ದರೂ ಆತನ ಭಕ್ತಿಯೇ ಮುಂತಾದದ್ದು ನಮ್ಮಂಥವರಿಗೆಲ್ಲ ಸಾಧ್ಯವಿಲ್ಲವೆಂದು ನಿರಾಶೆಯಿಂದ ಆ ವಿಚಾರವನ್ನು ಬಿಟ್ಟು ಕೇವಲ ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಡಗಿರುವವರು. ಆದರೆ ನಿಜವು ಹಾಗಿಲ್ಲ. ಪರಮಾತ್ಮನು ನಮ್ಮಗಳೆಲ್ಲರ ಆತ್ಮನು. ಆತನು ಇಲ್ಲವೆನ್ನುವುದು ಸರಿಯಲ್ಲ. ಇದಲ್ಲದೆ ಆತನ ಓಲಗವು ಕಷ್ಟವಲ್ಲ, ಬಹಳ ಸುಲಭ. ಸ್ವಲ್ಪ ಮಾಡಿ ಮಾಡಿ ನೋಡಿದರೆ ತಿಳಿಯುತ್ತದೆ. ಆಲಸರಾಗಿ ಇದೆಲ್ಲ ಮೂಢನಂಬಿಕೆ ಎನ್ನುತ್ತಾ ಕೂಡಬಾರದು. ಸಾಮಾನ್ಯವಾಗಿ ನೀತಿ ನಿಯಮಗಳನ್ನು ಅನುಸರಿಸಿ ಪುಣ್ಯಕರ್ಮಗಳನ್ನು ಮಾಡಿದರೂ ಸಾಕು, ಭಗವಂತನು ಅವಶ್ಯವಾಗಿ ಅವುಗಳಿಗೆ ಫಲವನ್ನು ಕೊಡುವನು. ಹೀಗಿರುವಲ್ಲಿ ಆ ಭಗವಂತನನ್ನೇ ಲೆಕ್ಕದಲ್ಲಿಟ್ಟುಕೊಂಡು ಪುಣ್ಯಕರ್ಮಗಳನ್ನು ಮಾಡಿದರೆ ಕೇಳುವುದೇನು? ಬುದ್ಧ್ಯಾದಿ ಶುಭ ಭಾವಗಳು ಉಂಟಾಗುವುದಕ್ಕೆ ಆ ಮಹಾನುಭಾವನೆ ಗತಿ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾಹ. ಭೃಗುವಾದಿ ಮಹರ್ಷಿಗಳು, 4 ಜನ ಸಾವರ್ಣ ಮನುಗಳು, ಇವರೆಲ್ಲರೂ ಭಗವದ್ಭಾವನೆಯಿಂದಲೇ ಕೂಡಿಕೊಂಡು ವೈಷ್ಣವ ಸಾಮರ್ಥ್ಯದಿಂದ ಕೂಡಿ ಆತನ ಮನಸ್ಸಿನಿಂದಲೇ ಉತ್ಪನ್ನರಾದರು. ಆ ಮಹರ್ಷಿಗಳು, ಮನುಗಳು ಈ ಸ್ಥಾವರ ಜಂಗಮ ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಿರುವರು. ಹಾಗೆ ನೋಡಿದರೆ ನಾವೆಲ್ಲರೂ ಆ ಪರಮಾತ್ಮನ ವಂಶದವರೇ. ಗಂಗಾ ನದಿಯು ಹುಟ್ಟುವಾಗ ಅತ್ಯಂತ ಶುದ್ಧವಾಗಿದ್ದರೂ ನಡು ನಡುವೆ ಊರುಗಳ ಕಶ್ಮಲಗಳು ಅದಕ್ಕೆ ಸೇರಿರುವಂತೆ ನಮಗೆ ವಿಷಯ ಸಂಪರ್ಕದಿಂದ ಚಿತ್ತ ಪ್ರವಾಹವು ಮಲಿನವಾಗಿರುತ್ತದೆ. ಅದರಲ್ಲಿ ಮಹರ್ಷಿಗಳಲ್ಲಿಯೂ ದೇವತೆಗಳಲ್ಲಿಯೂ ಇರುವಂತೆ ನಮ್ಮಲ್ಲಿಯೂ ಆತನ ಅಂಶವು ಇದ್ದೇ ಇದೆ. ಆ ಪರಮಾತ್ಮನು ನಮ್ಮೆಲ್ಲರನ್ನು, ಅಂದರೆ ಅತ್ಯಂತ ಕೀಳು ಜನರನ್ನೂ ಕೂಡ ನನ್ನ ಮಕ್ಕಳೇ ಎಂದು ಭಾವಿಸಿರುತ್ತಾನೆ. ಒಂದಲ್ಲ ಒಂದು ದಿನ, ಎಲ, ನಾನು ಪರಮಾತ್ಮನ ಮಗನು, ಆತನಂತೆ ಶುದ್ಧನಾಗಿರಬೇಕು ಎಂದು ದುರಾಚಾರವನ್ನು ಬಿಟ್ಟು ಸನ್ಮಾರ್ಗವನ್ನು ಹಿಡಿಯಲಿ ಎಂಬುದೇ ಆತನ ಇಷ್ಟವು. ಆದ್ದರಿಂದ ಆತನು ಅಪ್ಪಣೆ ಕೊಡಿಸಿರುವುದು ಏನೆಂದರೆ, ಏತಾಂ ವಿಭೂತಿಂ ಯೋಗಂ
ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಮುಕ್ತಿ ಸೋವಿಕ ವಿಕಂಪೇನ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ಪರಮಾತ್ಮನು ನಾನಾ ಬಗೆಯಲ್ಲಿ ಹರಡಿಕೊಂಡು ತೋರುತ್ತಿರುವುದೇ ವಿಭೂತಿಯು, ವಿವಿಧಾಭೂತಿಯು. ಆತನ ಬಗೆ ಬಗೆಯ ತೋರಿಕೆಯೇ ವಿಭೂತಿಯು. ಇನ್ನು ಯೋಗವೆಂದರೆ ಆತನು ಗುಣತ್ರಯವನ್ನು ಜೋಡಿಸಿ ಮಾಡಿರುವ ಘಟನೆ. ಗುಣತ್ರಯಗಳನ್ನು ಬಗೆ ಬಗೆಯಿಂದ ಜೋಡಿಸಿ ಮಾಡಿರುವುದೇ ಭಗವಂತನ ಸೃಷ್ಟಿಯು. ನಮ್ಮಲ್ಲಿ ಪ್ರತಿಯೊಬ್ಬನ ಶರೀರವು ಈ ಯೋಗದ ಫಲವು. ಪಂಚಭೂತಗಳು, ಭೌತಿಕವಾಗಿರುವ ಸಕಲ ಲೋಕಗಳು, ಅವುಗಳಲ್ಲಿ ಕಾಣುವ ಸಕಲ ಪದಾರ್ಥಗಳು ಈ ಯೋಗದ ಫಲವು. ಭಗವಂತನೇ ತನ್ನ ಯೋಗದಿಂದ ಬಗೆ ಬಗೆಯ ವಿಭೂತಿಗಳಾಗಿ ತೋರಿಕೊಳ್ಳುತ್ತಿದ್ದಾನೆ. ಇದನ್ನು ಇದ್ದದ್ದು ಇದ್ದಂತೆಯೇ ಯಾವನು ಅರಿತುಕೊಳ್ಳುವನೋ ಆ ಪುರುಷನಿಗೆ ಅವಿಕಂಪಿತವಾದ, ಸ್ವಲ್ಪವೂ ಅಲುಗಾಡದ ಸಮ್ಯಕ್ ಜ್ಞಾನದ ನಿಲುಗಡೆ ಎಂಬ ಪರಮಾರ್ಥ ಯೋಗವು ಸಿಕ್ಕಿದಂತಾಗುವುದು. ಆದ್ದರಿಂದ ಭಗವಂತನ ಈ ಯೋಗ ಮಹಿಮೆಯನ್ನು, ಅದರಿಂದ ಆತನು ಬೇರೆ ಬೇರೆಯಾಗಿ ತೋರಿಕೊಳ್ಳುತ್ತಿರುವ ವಿಭೂತಿಗಳನ್ನು ಅರಿತುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸಬೇಕು. ಮೊಟ್ಟ ಮೊದಲು ಶ್ರದ್ಧೆಯಿಂದ ಭಗವಂತನ ವಿಭೂತಿಗಳೆಂದು ಹೇಳಿರುವ ವಸ್ತುಗಳಲ್ಲಿ ಆತನ ಸನ್ನಿಧಿಯನ್ನು ಭಾವಿಸಿಕೊಂಡು ಭಕ್ತಿಯಿಂದ ಆರಾಧನೆ ಮಾಡುವುದನ್ನಾದರೂ ಕಲಿತುಕೊಳ್ಳಬೇಕು. ಆಗ ನಾವು ಕ್ರಮ ಕ್ರಮವಾಗಿ ನಮ್ಮ ಈಗಿನ ಅಲ್ಪತ್ವವನ್ನು ಕಳೆದುಕೊಂಡು ಆ ಅವಿಕಂಪ ಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಅರ್ಹರಾಗುವೆವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.